ರಿಯಲ್ ಎಸ್ಟೇಟ್ ದಂಧೆಕೋರರಿಂದ ರಾಜಕಾಲುವೆ ಒತ್ತುವರಿ, ರಸ್ತೆ ಜಮೀನುಗಳಿಗೆ ನುಗ್ಗಿದ ನೀರು. ರೈತರು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ದ ಬೆಳೆ ಸಂಪೂರ್ಣ ಮಳೆಯ ನೀರಿಗೆ ಆಹುತಿ. 20ಕ್ಕೂ ಹೆಚ್ಚು ಮನೆಗಳಿಗೆ ಓಡಾಡಲು ಇದ್ದ ರಸ್ತೆ ಕೂಡ ನಾಶ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದೆ ಬೆಂಗಳೂರು ಮೂಲದ ರಿಯಲ್ ಎಸ್ಟೇಟ್ ದಂಧೆಕೋರರ ಹಾವಳಿ. ಕೊರಟಗೆರೆಯ 90% ಚರಂಡಿ, ಕೊಚ್ಚೆ ನೀರು ಸೇರಿದಂತೆ ಗಂಗಾಧರೇಶ್ವರ ಕೆರೆ, ಗೋಬಲಕಟ್ಟೆ ಕೆರೆ ಸೇರಿದಂತೆ ಇನ್ನೂ 4-5 ಕೆರೆ ನೀರು ಬಂದು ಓಡಾಡಲು ಆಗದಂತೆ ರಸ್ತೆ ಹಾಳಾಗಿದೆ. ನಕ್ಷೆಯಲ್ಲಿ ಇರುವಂತೆ ರಾಜಕಾಲುವೆ ಇದ್ದಿದ್ದರೆ ಈ ಫಜೀತಿ ಆಗ್ತಿರಲಿಲ್ಲ. ರಿಯಲ್ ಎಸ್ಟೇಟ್ ಉದ್ಯಮಿಗಳ ಲಾಭಕ್ಕಾಗಿ ಇಂತಹ ಅವ್ಯವಸ್ಥೆಯ ಆಗರವಾಗಿದೆ. ಅಲ್ಲದೆ ಇದೇ ದಾರಿಯಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಹಾಗೂ ವಯೋವೃದ್ಧರು ಸಹ ಇದೇ ದಾರಿಯಲ್ಲಿ ಪ್ರತಿನಿತ್ಯ ಓಡಾಡಬೇಕು. ಏನು ಅರಿಯದ ಹಳ್ಳಿ ರೈತರೇ ಇವರ ಟಾರ್ಗೆಟ್. ಅವರಿಗೆ ಅಲ್ಪ ಸ್ವಲ್ಪದ ಹಣದಾಸೆ ತೋರಿಸಿ ಅವರ ಜಮೀನುಗಳನ್ನು ಕಸಿದು ಸೈಟ್ಗಳನ್ನು ಮಾರ್ಪಡಿಸಿ ದುಪ್ಪಟ್ಟು ಬೆಲೆಗೆ ಮಾರುವುದೇ ಇವರ ಕಾಯಕ. ಕೊರಟಗೆರೆ ಪಟ್ಟಣದ ಮೂಡಲಪಣ್ಣೆ ಗ್ರಾಮದ 30ರಿಂದ 40 ಮನೆಗಳಿಗೆ ರಾಜ್ಯ ಕಾಲುವೆಯ ಒತ್ತುವರಿಯ ಅವಾಂತರಕ್ಕೆ ಮಳೆಯಿಂದ ಎದುರಾಗಿದೆ ಕಂಟಕ. ಹಣದ ಹಾಸಿಗೆ ರಾಜ್ಯ ಕಾಲುವೆಯ ದಿಕ್ಕನ್ನೇ ಬದಲಿಸಿದ ರಿಯಲ್ ಎಸ್ಟೇಟ್ ದಂಧೆಕೋರರು. ಸೈಟ್ಗಳ ನಿರ್ಮಾಣಕ್ಕೆ ಮಾಡಿದ ಅವೈಜ್ಞಾನಿಕ ಕೆಲಸದಿಂದ ರೈತರು ಹಾಗೂ ಸಾರ್ವಜನಿಕರಿಗೆ ಸಂಕಷ್ಟ. ಸಂಬಂಧಪಟ್ಟ ಅಧಿಕಾರಿಗಳು ಇವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಂಡು ರಸ್ತೆ ಹಾಗೂ ರಾಜ್ಯ ಕಾಲುವೆ ಸರಿಪಡಿಸುವಂತೆ ರೈತರು ಹಾಗೂ ಸಾರ್ವಜನಿಕರಿಂದ ತಾಲೂಕು ತಹಶೀಲ್ದಾರ್ ಮಂಜುನಾಥ್ ಅವರಿಗೆ ಮನವಿ ಪತ್ರ ಸಲ್ಲಿಕೆ. ಕೊರಟಗೆರೆ ಸುವರ್ಣಮುಖಿ ನದಿ ನೀರು ಮತ್ತು ಗೋಕುಲ ಕೆರೆ ನೀರು ಇದು ರಾಯಗಾಲ್ಯವಿದು. ಈ ರಾಯಗಾಲ್ಯವನ್ನ ಮುಚ್ಚಿಬಿಟ್ಟು ಆ 33 ಅಡಿ ರಸ್ತೆ ಅದರ ಪಕ್ಕ ಯಾವುದೇ ಕಾಲ್ಯವು ಇನ್ನೊಂದು ಮತ್ತೊಂದು ಇರಲ್ಲ. ಈ ಕಾಲ್ಯವನ್ನ ಒತ್ತುವರಿ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಕಾಲ್ಯವಿಗೆ ಸಣ್ಣದು ಪೈಪ್ ಹಾಕ್ಬಿಟ್ಟು ಮೆಶ್ ಹಾಕಿ ಮುಚ್ಚಿಬಿಟ್ಟು ಈ ನೀರನ್ನ ಪಕ್ಕದ ರಸ್ತೆಯಲ್ಲಿ ಹೋಗಂಗೆ ಮಾಡಿ ಆ ರಸ್ತೆಯೆಲ್ಲ ಅಧ್ವಾನ ಆಗಿಬಿಟ್ಟು ಆ ರಸ್ತೆಯಲ್ಲಿ ಸುಮಾರು ಮನೆಗಳು, ಕುಟುಂಬಗಳು ನಮ್ಮ ತಾತನ ಕಾಲದಿಂದ ವಾಸ ಮಾಡ್ತಾವ್ರೆ. ಅವ್ರಿಗೆಲ್ಲ ಓಡಾಡೋದಕ್ಕೆ ತೊಂದರೆ. ಮೊನ್ನೆ ಪಾಪ ಆತ ಮಳೆ ಬಂದಿದ್ದ ದಿವಸ ನೀರೊಳಗೆ ಬಿದ್ದುಬಿಟ್ಟು ಆತ ಎದ್ದೊಳಕ್ಕಾಗ್ತಾ ಇರಲಿಲ್ಲ, ಪ್ರಾಣ ಹಾನಿ ಆಗೋದು. ಅಂಥದ್ರೊಳಗೆ ಯಾರೋ ಕಂಡ್ಕೊಂಡು ಎತ್ತಿ ಎಲ್ಲ ಆತನ ರಕ್ಷಣೆ ಮಾಡವ್ರೆ. ದಯವಿಟ್ಟು ತಹಸೀಲ್ದಾರರು ಬಂದರು, ಸ್ಪಾಟ್ ಮಾಜರ್ ಮಾಡಿದ್ರು, ಇನ್ನೂ ಯಾವುದೇ ಥರದ ಕ್ರಮ ತಗೊಂಡಿಲ್ಲ. ಇಲ್ಲಿ ಕಾಲುವೆ ತೆರವುಗೊಳಿಸಿ ಸಾರ್ವಜನಿಕರಿಗೆ ರಸ್ತೆನ ಓಡಾಡೋದಕ್ಕೋಸ್ಕರ ಮಾಡಿರೋಂಥ ನಕಾಶೆ ರಸ್ತೆನ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕ್ಲೀನ್ ಮಾಡಿಕೊಡ್ಬೇಕು ಅಂತೇಳಿ ನಾವು ತಹಸೀಲ್ದಾರು ಅಥವಾ ಉನ್ನತ ಅಧಿಕಾರಿಗಳಿಗೆ ತಿಳಿಸೋಕ್ಕೆ ಇಚ್ಛೆ ಪಡ್ತೀನಿ. ಯಾರು ಇದನ್ನು ಒತ್ತುವರಿ ಮಾಡಿರ್ತಕ್ಕಂಥ? ಇದೆಲ್ಲ ರಾಯಗಾಲ್ಯವನ್ನ ಈ ಭೂ ಮಾಫಿಯಾದವರು ಮುಚ್ಚಿಬಿಟ್ಟು ಇಲ್ಲಿ ಸಾರ್ವಜನಿಕರು ಮತ್ತು ರೈತರಿಗೆ ತುಂಬ ಅನಾನುಕೂಲ. ಆ ನೀರು ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಹರಿಯುತ್ತೆ ನೀರು. ಅವರಿಗೆ ನಮ್ಮ ಕಷ್ಟ ನೋವು ಏನು ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಅಧಿಕಾರಿಗಳು ಬಂದು ಈ ಕಾಲುವೆಯನ್ನು ತೆರವುಗೊಳಿಸಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ಓಡಾಡೋದಕ್ಕೆ ರಸ್ತೆನ ಸರಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಎಲ್ಲಿಯವರು ಇವರೆಲ್ಲ ರಿಯಲ್ ಎಸ್ಟೇಟ್ ಇವರೆಲ್ಲ ಬೆಂಗಳೂರು, ಇವತ್ತೊಬ್ಬ ನಾಳೆ ಒಬ್ಬ, ಇದಕ್ಕೆ ನಿಂತೋದೆ ಅಂತ ಏನಿಲ್ಲ. ಲಾಭ ಬಂದಂಗೆ ಅವರವರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಸರ್ಕಾರಿ ಕಾಲುವೆನ ಮುಚ್ಚಿಬಿಟ್ಟಿದ್ದಾರೆ. ಈ ಕಾಲುವೆಗೆ ಬೆಲೆನೇ ಇಲ್ಲ ಬಿಡ್ರಿ. ನೋಡ್ರಿ, ಇವತ್ತು ಬೆಳಿಗ್ಗೆ ಎಲ್ಲ ಹಿಂಗೆ ಮಾಡ್ತಾರೆ ಅಂತ ಗೊತ್ತಾಗಿ ಇವತ್ತು ಬೆಳಿಗ್ಗೆ ತೆಗ್ದವ್ರು ನೋಡ್ರಿ. ನಿಮ್ಮ ಅಧಿಕಾರಿಗಳು ತಹಸೀಲ್ದಾರು ನಿನ್ನೆ ದಿವಸ ಬಂದು ಸುಮ್ಮನೆ ನೋಡ್ಕೊಂಡು ಹೋಗಿದ್ದಾರೆ. ಇನ್ನು ಯಾವ್ದು ಕ್ರಮ ಆಗಲಿ ನಾನು ಫೋನ್ ಮಾಡಿದೆ ಏನು ಇದಿಲ್ಲ. ಬಸವರಾಜು ಅಂತವರು ಆಯ್ತು ಸರ್ ಸಾಹೇಬ್ರಿಗೆ ಇನ್ನೊಂದು ಮಾತು ಹೇಳ್ತೀನಿ ಅಂತಂದ್ರು. ಇವತ್ತು ಬಂದು ಅರ್ಜಿ ಕೊಟ್ಟಿದ್ರು, ಅರ್ಜಿನೂ ಕೊಡ್ತೀವಿ. ಅವ್ರು ಇವತ್ತು ಬೆಳಿಗ್ಗೆ ಮಾಡಿರೋ ಕೆಲಸ ಇದು ರಿಯಲ್ ಎಸ್ಟೇಟ್ನವ್ರದ್ದೇ ಕೆಲಸ ಆಗಿರೋದು. ನಮಗಿಲ್ಲೇನು ಮೂಡ್ಲುಪರ್ಣೆ ರಸ್ತೆ ಏನಿದೆ ಇದು ತುಂಬಾ ಅನನುಕೂಲ ಆಗೋಗ್ಬಿಟ್ಟಿದೆ. ಪ್ರತಿಯೊಂದು ನೀರಿನ ಸಮಸ್ಯೆ, ಕೋಡಿ ನೀರಿಂದ ಹಿಡಿದು ಪ್ರತಿಯೊಂದು ಚರಂಡಿ ನೀರಿಂದನೂ ಎಲ್ಲ ಇಲ್ಲಿ ಬಿಟ್ಟು ಇದು ಮಾಡಿದ್ದಾರೆ. ಮೇಯ್ನ್ ನಮ್ಗಳಿಗೆ ಮಕ್ಳುಗಳ್ಗೆ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಿದೆ. ಕಾಲುವೆ ನೀರು ಎಲ್ಲ, ಕೊಚ್ಚೆ ನೀರು ಎಲ್ಲ ಬಂದುಬಿಟ್ಟು ಎಲ್ಲ ಇದಾಗ್ಬಿಟ್ಟು ಮಕ್ಳಿಗೆ ತೀರಾ ಇದಾಗ್ತಿದೆ. ಮೊನ್ನೆ 3-4 ದಿವಸಕ್ಕೆ ಮುಂಚೆ ಮಳೆ ಬಂದುಬಿಟ್ಟು ನೀರೆಲ್ಲ ಇದಾಗ್ಬಿಟ್ಟು ಹುಡುಗರು ಸ್ಕೂಲ್ಗೆ ಹೋಗುವಾಗ ಸೈಕಲಲ್ಲೆಲ್ಲ ಬಿದ್ದುಬಿಟ್ಟು ಎಲ್ಲ ಕೊಚ್ಚೆ ನೀರೆಲ್ಲ ಇದು ಮಾಡ್ಕೊಂಡು ಅವತ್ತು ಸ್ಕೂಲ್ಗೆ ಹೋಗು ತೊಂದರೆ ಆಯಿತು ನಮಗೆ. ನಾವು ಇಲ್ಲೊಂದು 20 ಮನೆ ಸಂಸಾರಗಳು ಮಾಡ್ಕೊಂಡು ಇಲ್ಲೇ ಇದ್ದೀವಿ. ಸ್ವತಂತ್ರ ಪೂರ್ವದಿಂದನೂ ಇಲ್ಲೇ ಇದ್ದು ಇದು ಮಾಡ್ಕೊಂಡು ಹೋಗ್ತಿದ್ದೀವಿ. ಆದರೆ ಈಗ ಅಧಿಕಾರಿಗಳು ಇಲ್ಲ ಇನ್ನೊಂದು ಮತ್ತೊಂದಿಂದನೂ ನಮ್ಗೆ ತೀರಾ ಅನನುಕೂಲ ಆಗ್ಬಿಟ್ಟಿದೆ. ಇಲ್ಲಿ ದಯವಿಟ್ಟು ನಮ್ಗೆ ಇದೊಂದು ಇದು ಮಾಡಿಕೊಟ್ಬಿಟ್ಟು ಹೆಲ್ಪ್ ಮಾಡಿರಿ ಅಂತ ಕೇಳ್ಕೊತಿದ್ದೀವಿ. ಏನಾಗಿದೆ ರಸ್ತೆ ಏನಾಗಿದೆ, ಏನೇನಾಗಿದೆ ಸಮಸ್ಯೆ ಏನಾಗಿದೆ? ಆಕಾಶ ಕಾಲೆ ಮುಚ್ಚಿರೋದ್ರಿಂದ ನೀರೆಲ್ಲ ಇಲ್ಲೇ ಹೋಗೋಕ್ಕೆ ರಸ್ತೆ ಮೇಲೆ ಹೋಗೋಕ್ಕೆ ಇದು ಮಾಡಿಬಿಟ್ಟವ್ರೆ. ಇನ್ನೊಂದೇನು ಅಂತಂದರೆ ನಮಗೀಗ ತೊರೆ ನೀರು ಬಂದು ಜಾಸ್ತಿ ಇದಾಗಂಗಿದ್ರೆ ಏನು ಸಮಸ್ಯೆ ಇಷ್ಟ ಆದಿದ್ರೆ 2 ದಿನ ಆದಮೇಲೆ ಅದು ಕೊಚ್ಚೆ ನೀರಿನ ಸ್ಮೆಲ್ ಕುಡಿಯೋದ್ರಿಂದ ನಮಗೆ ಭಾರಿ ಇದಾಗ್ತಿದೆ. ಇಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆ. ಮಕ್ಕಳು, ವಯಸ್ಸಾಗಿರೋರು ಇದ್ದಾರೆ ಮೇಯ್ನ್ ಇಲ್ಲಿ.
ಪ್ರತಿನಿತ್ಯ ಹರಿತಾ ಇರ್ತದೆ ನೀರು. ಹೌದು ಸರ್. ಚರಂಡಿ ನೀರೆಲ್ಲ ಬಂದು ಸೊಳ್ಳೆಗಳೆಲ್ಲ ಜಾಸ್ತಿ ಆಗ್ತಾವೆ, ಕಾಯಿಲೆಗಳೆಲ್ಲ ಬರ್ತಾವೆ. ವಯಸ್ಸಾಗಿರೋರು ಇದಾರೆ, ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಇದಾರೆ ಇಲ್ಲಿ. ದಯವಿಟ್ಟು ಇದು ಒಂದ್ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಮ್ಗೆ ಇದು ಮಾಡ್ತಾರೆ. ನಕಾಶೆ ಕಾಲವನ್ನ ಮುಚ್ಚಾಕಿ ಆ ಕಡೆಗೆ ಹೋಗಂಗು ಮಾಡ್ರಿ, ಇತ್ಲು ಹೋಗಂಗ್ ಮಾಡ್ರಿ, ಅನುಕೂಲ ಮಾಡ್ಕೊಡ್ರಿ. ನೀರು ಮೇನ್ ರೋಡಲ್ಲಿ ಹೋಗಂಗೆ ನಮ್ಗೆ ರೋಡಲ್ಲಿ ಹೋಗಂಗೆ ಇದು ತಪ್ಪಿಸ್ಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ.